ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಬೆಂಕಿನೇ ಇಲ್ಲದೆ ಸಕ್ಕರೆ, ಬೆಲ್ಲ, ತುಪ್ಪ, ಗ್ಯಾಸ್ ಹಚ್ಚದೇನೆ ಕೇವಲ 10 ನಿಮಿಷದಲ್ಲಿ ಆರೋಗ್ಯಕರವಾದಂಥ ಸ್ವೀಟ್ ರೆಸಿಪಿ ನಾನು ನಿಮಗೋಸ್ಕರ ತಂದೀನಿ ನೋಡ್ರಿ. ಮಾಡೋದು ಎಷ್ಟು ಈಜಿ ಐತಲ್ರಿ, ತಿನ್ನಕ್ಕೂ ಅಷ್ಟೇ ಸೂಪರ್ ಟೇಸ್ಟಿ ಆಗಿರುವಂಥದ್ದಂತಾನೆ ಹೇಳ್ಬೋದು ನೋಡ್ರಿ. ಬರೀ ಹೆಲ್ದಿ ರೆಸಿಪಿ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುವಂತ್ರಿ. ಇಲ್ಲಿ ನೋಡ್ರಿ, ಮಿಕ್ಸಿಂಗ್ ಬೌಲ್ದಾಗ ನಾನಿಲ್ಲಿ 2 ಕಪ್ ಆಗೋಷ್ಟು ಚುರುಮುರಿ ತಗೊಂಡೇನ್ರಿ. ನಾರ್ಮಲ್ ಆಗಿ ನಾವು ಚೂಡ ಮತ್ತು ಸುಸ್ಲಾ ಮಾಡ್ತೇವಲ್ರಿ, ಅವೇ ಚುರುಮುರಿ ಅದಾವ್ರಿ. ನೆಕ್ಸ್ಟ್ ಎರಡು ಏಲಕ್ಕಿ ಹಾಕೊಳತ್ತೀನ್ರಿ. ಇವಾಗ ಇದನ್ನ ಸಾಫ್ಟ್ ಆಗಿ ರುಬ್ಕೊಂಡ್ ಬರುವಂತ್ರಿ. ಒಂಚೂರು ತರಿ ಇಲ್ಲಾರ್ದೇನೆ ಸಾಫ್ಟ್ ಆಗಿ ರುಬ್ಕೊಂಡ್ ಬರುವಂತ್ರಿ. ಇವಾಗ ನೀವು ನೋಡ್ತಾ ಇರ್ಬೋದ್ರಿ, ಇದೇ ರೀತಿ ಸಾಫ್ಟ್ ಆಗಿ ರುಬ್ಕೋಬೇಕು ನೋಡ್ರಿ. ಇವಾಗ ಇದನ್ನ ಒಂದ್ ಮಿಕ್ಸಿಂಗ್ ಬೌಲ್ದಾಗ ಹಾಕಿಟ್ಕೊಳಮಂತ್ರಿ. ಬರೇ ಮೂರು ಪದಾರ್ಥ ಇದ್ವು ಅಂದ್ರೆ ಸಾಕ್ರಿ, ಇಮಿಡಿಯೇಟ್ಲಿ ಆಗಿ ಸ್ವೀಟ್ ರೆಡಿ ಮಾಡ್ಬೋದು ನೋಡ್ರಿ. ಇವಾಗ ಇದನ್ನ ಸೈಡಿಗೆ ಎತ್ತಿಟ್ಟು 1 ಕಪ್ ಆಗೋಷ್ಟು ಖಜೂರಿ ತಗೊಂಡೇನ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ಶೇಂಗಾ ಕೂಡ ತಗೊಂಡೇನಿ ನೋಡ್ರಿ. ಶೇಂಗಾ ಖಜೂರಿ ಎರಡೂ ಒಟ್ಟಿಗೆ ತಿನ್ನೋದ್ರಿಂದ ಆರೋಗ್ಯದಾಗ ನಮ್ಗೆ ಹೆಚ್ಚಿನ ಲಾಭಗಳು ಅನ್ನೋದು ಸಿಗ್ತಾವ ನೋಡ್ರಿ. ಇವಾಗ ಇವು ಹುರಿದಿರುವಂತ ಶೇಂಗಾನೇ ಅದಾವ್ರಿ. ಜಸ್ಟ್ ಕೈಲೇ ಪ್ರೆಸ್ ಮಾಡಿದ್ರೆ ಅಂದ್ರ ಸಾಕ್ ನೋಡ್ರಿ, ಸೊಟ್ಟಿ ಅನ್ನೋದು ಈ ತರ ಉಚ್ಚಿ ಬಿಡ್ತಾವ್ರಿ. ಇವಾಗ ಏನ್ ಮಾಡೋದ್ರಿ, ಸೊಟ್ಟಿ ಎಲ್ಲ ಉಚ್ಚಿ ತಗೊಳುವಂತ್ರಿ ಶೇಂಗಾದೊಳಗಿಂದ. ಇವಾಗ ನೋಡ್ರಿ, ನಾನು ಶೇಂಗಾದೊಳಗಿನ ಸೊಟ್ಟಿ ಎಲ್ಲ ಉಚ್ಚಿ ತಗೊಂಡಿನ್ರಿ. ಇವಾಗ ನೆಕ್ಸ್ಟ್ ನಾವು ಖಜೂರಿ ಐತಲ್ರಿ, ಖಜೂರಿ ಒಳಗಿಂದ ಬೀಜ ತೆಗೆದು ಇಟ್ಕೊಳುವಂತ್ರಿ. ಮಾರ್ಕೆಟ್ ಒಳಗೆ ಬೀಜ ಇಲ್ಲಾರ ಖಜೂರಿ ಕೂಡ ಸಿಗ್ತೈತ್ರಿ, ಅದು ಕೂಡ ನೀವು ಯೂಸ್ ಮಾಡ್ಕೋಬಹುದು ನೋಡ್ರಿ. ಇಲ್ಲಿ ನಾನು ಬೀಜ ಇದ್ದಿರುವಂತ ಖಜೂರಿನೇ ತಗೊಂಡಿನಿ ನೋಡ್ರಿ. ಶೇಂಗಾ ಖಜೂರಿ ಎರಡು ಒಂದು ಪವರ್ ಪ್ಯಾಕ್ ಅಂತಾನೆ ಹೇಳ್ಬೋದು ನೋಡ್ರಿ. ಗ್ರಾಮ್ ಒಳಗೆ ಹೇಳಿದ್ರ 200 ಗ್ರಾಮ್ ಅಷ್ಟು ಖಜೂರಿ ತಗೊಂಡಿನ್ರಿ. ಅದೇ ರೀತಿ 200 ಗ್ರಾಮ್ ಆಗೋಷ್ಟು ಶೇಂಗಾ ಕೂಡ ತಗೊಂಡಿನಿ ನೋಡ್ರಿ. ನಿಮ್ ರುಚಿ ಯಾವ ರೀತಿ ಬೇಕು, ನಿಮ್ಗೆ ಜಾಸ್ತಿ ರುಚಿ ತಿನ್ನೋರಿದ್ರಂದ್ರ ಸ್ವಲ್ಪ ಜಾಸ್ತಿ ಖಜೂರಿ ಹಾಕೋರಿ, ರುಚಿ ಅನ್ನೋದು ಪರ್ಫೆಕ್ಟ್ ಆಗಿ ಆಗುದ್ರಿ. ಇಲ್ಲಿ ನಾವು 1 ಕಪ್ಪಿಗೆ ಶೇಂಗಾಗ 1 ಕಪ್ ಆಗೋಷ್ಟು ಖಜೂರಿ ತಗೊಂಡಿನ್ರಿ. ಇವಾಗ ನೋಡ್ರಿ, ಸೊಟ್ಟಿ ಎಲ್ಲ ಬೀಜ ಎಲ್ಲ ತೆಗೆದಿಟ್ಕೊಂಡಿನ್ರಿ. ಇಲ್ಲಿ ನೋಡ್ತಾ ಇರ್ಬೋದ್ರಿ, ಖಜೂರಿ ಅನ್ನೋದು ಇವು ಬೀಜ ತೆಗೆದಿಟ್ಕೊಂಡಿನ್ರಿ. ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲ್ದಾಗ 1 ಕಪ್ ಆಗೋಷ್ಟು ಶೇಂಗಾ ಹಾಕೊಳತ್ತೀನಿ ನೋಡ್ರಿ. ಇವಾಗ ಇದನ್ನ ಸಾಫ್ಟ್ ಆಗಿ ರುಬ್ಕೊಂಡ್ ಬರುವಂತ್ರಿ. ನೀವು ನೋಡ್ತಾ ಇರ್ಬೋದ್ರಿ, ಇದೇ ತರ ಸಾಫ್ಟ್ ಆಗಿ ರುಬ್ಕೋಬೇಕು ನೋಡ್ರಿ. ಇವಾಗ ಇದನ್ನ ಒಂದ್ ಮಿಕ್ಸಿಂಗ್ ಬೌಲ್ದಾಗ ಹಾಕಿಟ್ಕೊಳ್ಳುವಂತ್ರಿ. ಇವಾಗ ಅದೇ ಮಿಕ್ಸಿಂಗ್ ಬೌಲ್ದಾಗ ಏನ್ ಮಾಡುಮ್ರಿ, ಖಜೂರಿ ಕೂಡ ಹಾಕೊಳ್ಳುವಂತ್ರಿ. ಸಿಂಪಲ್ ಐತ್ರಿ, ಕೇವಲ 3 ಪದಾರ್ಥ ಇದ್ವು ಅಂದ್ರೆ ಹೆಲ್ದಿ ಆಗಿರುವಂತ ಸ್ವೀಟ್ ಮಾಡ್ಬೋದು ನೋಡ್ರಿ. ಇವಾಗ ಖಜೂರಿ ಮಿಕ್ಸಿಂಗ್ ಜಾರ್ದಾಗ ಹಾಕೊಂಡು ಇದನ್ನ ರುಬ್ಕೊಂಡ್ ಬರುವಂತ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಈ ತರ ರುಬ್ಕೋಬೇಕು ನೋಡ್ರಿ. ಇವಾಗ ನಾವು ಆಲ್ರೆಡಿ ಶೇಂಗಾ ರುಬ್ಬಿಟ್ಕೊಂಡಿವಲ್ರಿ ಬೌಲ್ದಾಗ, ಅದ್ರೊಳಗ ಈ ಖಜೂರಿ ಪೇಸ್ಟ್ ಹಾಕೊಳ್ಳುವಂತ್ರಿ. ಇದಕ್ ತುಪ್ಪ ಆಲಿ ಹಾಲಾಲಿ ಏನು ಹಾಕ್ಲಾರ್ದೇನೆ ಈ ಖಜೂರಿ ಪೇಸ್ಟ್ ಒಳಗೆ ಶೇಂಗಾ ಪೇಸ್ಟ್ ಅನ್ನು ಚಂದಾಗೆ ಕಲ್ಸ್ಕೊಳ್ಳುವಂತ್ರಿ. ನಾ ಹೇಳೋ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಅಂದ್ರ ನೀವು ಕೂಡ ಸಿಂಪಲ್ ಆಗಿ ಟೇಸ್ಟಿ ಆಗಿರುವಂತ ರೆಸಿಪಿ ಮಾಡ್ಬೋದು ನೋಡ್ರಿ. ಗ್ಯಾಸೇ ಬೇಕಾಗಿಲ್ರಿ, ಎಲ್ಲ ಅಡ್ಗಿಗೆ ಗ್ಯಾಸ್ ಎಣ್ಣೆನೆ ಬೇಕಂತೇನಿಲ್ರಿ. ಗ್ಯಾಸ್ ಇಲ್ದೇನೆ ಎಣ್ಣೆ ಇಲ್ದೇನೆ ಹೆಲ್ದಿ ಆಗಿರುವಂತ ರೆಸಿಪಿ ಮಾಡ್ಬೋದು ನೋಡ್ರಿ. ಇವಾಗ ನೋಡ್ರಿ, ಪರ್ಫೆಕ್ಟ್ ಆಗಿ ಹಿಟ್ಟು ಅನ್ನೋದು ಅಂದ್ರ ಶೇಂಗಾ ಮತ್ತು ಖಜೂರಿ ಅನ್ನೋದು ಎರಡು ಕೂಡ ಚಂದಾಗಿ ಮಿಕ್ಸ್ ಮಾಡಿ ಈ ತರ ಆಗೈತಿ ನೋಡ್ರಿ. ಇದು ನೋಡ್ತಾ ಇರ್ಬೋದ್ರಿ, ಎಷ್ಟು ಸಾಫ್ಟ್ ಆಗಿ ರೆಡಿ ಆಗೈತ್ರಿ. ನೀವು ಜಸ್ಟ್ ಈ ತರ ಉಂಡೆ ಮಾಡಿ ಮಕ್ಳಿಗೆ ಬೆಳಿಗ್ಗೆ ಕೊಟ್ರಂದ್ರ ಮಕ್ಕಳ ಹತ್ರ ವೇಟ್ ಲಾಸ್ ಇದ್ ಮಕ್ಳಿಗೆ ವೇಟ್ ಕೂಡ ಜಾಸ್ತಿ ಆಗ್ತೈತಿ ನೋಡ್ರಿ. ಇವಾಗ ಏನ್ ಮಾಡಿದ್ವಿ, ಸ್ವಲ್ಪ ಹಿಟ್ಟು ತಗೊಂಡು ಈ ತರ ಉಂಡೆ ಗಾತ್ರದಾಗ ಇವು ರೆಡಿ ಮಾಡಿ ಇಟ್ಕೊಳ್ಳುವಂತ್ರಿ. ನೋಡ್ತಾ ಇರ್ಬೋದ್ರಿ, ಎಷ್ಟು ಮಸ್ತಾಗಿ ರೆಡಿ ಆಗೈತೆ ಅಂತ ಹೇಳಿ. ಅದೇ ರೀತಿ ಉಳ್ದೆಲ್ಲಾನು ಮಾಡಿಟ್ಕೊಂಡೇನಿ ನೋಡ್ರಿ ನಾ. ಇವಾಗ ಇದು ರೆಡಿ ಆಗೈತ್ರಿ. ನಾವೇನ್ ಚುರುಮುರಿ ಪೇಸ್ಟ್ ಇಟ್ಕೊಂಡ್ವಲ್ರಿ, ಅದ್ರೊಳಗ ಸ್ವಲ್ಪ ಹಾಲು ಹಾಕೊಂಡು ಇದನ್ನ ಹಿಟ್ಟು ತರ ಕಲ್ಸ್ಕೋಬೇಕು ನೋಡ್ರಿ. ಒಮ್ಮೆ ಜಾಸ್ತಿ ಹಾಲು ಹಾಕಕ್ ಹೋಗ್ಬೇಡ್ರಿ, ಸ್ವಲ್ಪ ಹಾಲು ಹಾಕೊಂಡು ಕಲಿಸ್ರಂದ್ರ ಸಾಫ್ಟ್ ಆಗಿ ಇದು ಹದಕ್ ಬರ್ತೈತಿ ನೋಡ್ರಿ. ಇಲ್ಲಿ ನಮ್ಗೆ ಇಷ್ಟು ಕಲ್ಸಾಕ 1 ಕಪ್ ಆಗೋಷ್ಟು ಹಾಲು ಬೇಕಾಗೈತಿ ನೋಡ್ರಿ. ಇವಾಗ ನೋಡ್ರಿ, ಎಷ್ಟು ಸಾಫ್ಟ್ ಆಗಿ ಹಿಟ್ಟು ತರ ಇದು ರೆಡಿ ಆಗೈತ್ರಿ. ಸ್ವಲ್ಪ ತಗೊಂಡು ಅಂಗೈ ಒಳಗೆ ಇಟ್ಕೊಂಡು ಇದನ್ನ ಒಂಥರ ಬಿಲ್ಲೆ ತರ ರೆಡಿ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ, ಈ ತರ ಪ್ರೆಸ್ ಮಾಡಿದ್ರ ಸಾಕ್ ನೋಡ್ರಿ. ಇವಾಗ ಏನ್ ಉಂಡೆ ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಶೇಂಗಾ ಖಜೂರಿ, ಅದನ್ನ ಇದ್ರೊಳಗೆ ನಾವು ಹೋಳಿಗೆ ಹೂರ್ಣ ಹೆಂಗ್ ತುಂಬ್ತೇವಲ್ರಿ ಅದೇ ರೀತಿ ಇದನ್ನ ತುಂಬ್ಕೋಬೇಕು ನೋಡ್ರಿ. ಈ ತರ ಕೈಲೇ ಪ್ರೆಸ್ ಮಾಡಿದ್ರ ಸಾಕ್ರಿ, ಇಮಿಡಿಯೇಟ್ಲಿ ಆಗಿ ಇದು ಒಂಥರ ಲಡ್ಡು ಸೇಪ್ದಾಗ ಬರ್ತೈತಿ ನೋಡ್ರಿ.
ನೋಡ್ತಾ ಇರ್ಬೋದ್ರಿ ಎಷ್ಟ್ ಮಸ್ತಾಗಿ ಈಸಿಯಾಗಿ ಕೇವಲ 5 ನಿಮಿಷದಾಗ ತುಪ್ಪ ಎಣ್ಣೆ ಗ್ಯಾಸ್ ಇಲ್ದೇನೆ ನಾವು ಹೆಲ್ದಿ ಆಗಿರುವಂತ ಸ್ವೀಟ್ ಕೂಡ ರೆಡಿ ಮಾಡ್ಬೋದು ಅಂತ ಹೇಳಿ ಗೊತ್ತೈತಲ್ರಿ. ಇವಾಗ ನೋಡ್ರಿ ಪರ್ಫೆಕ್ಟ್ ಆಗಿ ಎಲ್ಲಾ ಉಂಡೆ ರೆಡಿ ಆಗ್ಯಾವ್ರಿ. ನಾವು ಸರ್ವಿಂಗ್ ಮಾಡ್ಕೊಳ್ಮಂತ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಗೆ ಇಷ್ಟೇ ಈಸಿ ರೆಸಿಪಿ ಬೇಕಾಗಿತ್ತಂದ್ರ ನನ್ನ ಚಾನಲ್ನ ಇದೇ ರೀತಿ ನೋಡ್ತಾ ಇರ್ರಿ. ಒಂದ್ಸರ್ತಿ ಈ ರೆಸಿಪಿ ನಾ ಹೇಳೋ ವಿಧಾನದಾಗ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೋಡ್ರಿ ಎಷ್ಟ್ ಸಾಫ್ಟ್ ಆಗಿ ಸಿಂಪಲ್ ಆಗಿ ಟೇಸ್ಟಿ ಆಗಿರುವಂತ ಲಡ್ಡು ರೆಡಿ ಆದವು ನೋಡ್ರಿ. ಬಾಯಾಗಿಟ್ರೆ ಸಾಕ್ರಿ ಹಂಗೆ ಬೆಣ್ಣಿ ತರ ಕರಗ್ತೈತಿ ನೋಡ್ರಿ ಇದು. ಇವಾಗ ನೋಡ್ರಿ ನಾನು ನಿಮ್ಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಮತ್ತೆಷ್ಟು ಟೇಸ್ಟಿಯಾಗಿ ರೆಡಿ ಆಗೈತೆ ಅಂತ ಹೇಳಿ. ಒಂದ್ಸರ್ತಿ ನಾ ಹೇಳೋ ವಿಧಾನದಾಗ ಟ್ರೈ ಮಾಡಿ ನೋಡ್ರಿ, ಗ್ಯಾರಂಟಿ ಮನೆ ಮಂದಿಗೆಲ್ಲ ಇಷ್ಟ ಆಗತ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗುಮಂತ್ರಿ. ಇಷ್ಟೇ ಈಸಿ ರೆಸಿಪಿ ನೆಕ್ಸ್ಟ್ ವಿಡಿಯೋದಾಗ ತರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ.